ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹರ್ಷಿತಾ ಪ್ರಣಯ್ ಕಿಚನ್. ಇವತ್ತಿನ ರೆಸಿಪಿ ನಾನು ವಾಟರ್ ಮೆಲನ್ ಜ್ಯೂಸ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಬನ್ನಿ ಹೇಗಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಈ ಥರ ವಾಟರ್ ಮೆಲನ್ನ ತುಂಬ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಮನೆಯಲ್ಲಿದ್ದೋ ಮಿಕ್ಸಿ ಜಾರಲ್ಲೇ ಹೇಗೆ ಮಾಡೋದಂತ ತೋರಿಸ್ತೀನಿ. ಜ್ಯೂಸ್ ಜಾರ್ ಏನು ಬೇಕಾಗಿಲ್ಲ. ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಈ ಥರ ಸ್ಪೂನಲ್ಲಿ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಶುಗರ್ ಹಾಕೋತಾ ಇದ್ದೀನಿ. ನಾನು ತಗೊಂಡಿರೋ ವಾಟರ್ ಮೆಲನ್ ತುಂಬ ಸ್ವೀಟ್ ಇದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ, ಸ್ವೀಟ್ ಕಡಿಮೆ ಇದ್ದರೆ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ವಾಟರ್ ಮೆಲನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಇವಾಗ ಒಂದು 2 ಗ್ಲಾಸಷ್ಟು ನೀರು ಕೂಡ ನಾನು ಹಾಕೋತೀನಿ. ನೀರು ಅಷ್ಟೇ ನಿಮಗೆ ನೋಡಿ ಹಾಕ್ಕೊಳ್ಳಿ. ತುಂಬ ಬೇಕಂದರೆ ತುಂಬ ಹಾಕ್ಕೊಳ್ಳಿ, ಸ್ವಲ್ಪನೇ ಇರಲಿ ಅಂದರೆ ನಡೆಯುತ್ತೆ. ಎಷ್ಟು ವಾಟರ್ ಮೆಲನ್ ತಗೊಂಡಿದ್ದೀರಾ ಅದ್ರ ಮೇಲೆ ಹಾಕ್ಕೊಳ್ಳಿ. ಈ ಥರ ಮಿಕ್ಸಿನ ತಕ್ಷಣ ಹಿಂಗೆ ಆನ್ ಮಾಡಿ ಆಫ್ ಮಾಡಬೇಕು. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬೀಜ ಒಂದು ಕೂಡ ಒಡೆಯೋದಿಲ್ಲ, ಹಾಗೆ ಕೆಳಗೆ ಉಳಿಯುತ್ತೆ. ನಾವು ಒಂದು ಫುಲ್ಲು ಆನ್ ಮಾಡಿ ಬಿಟ್ಟು ಒಂದು 2 ನಿಮಿಷ ಆಮೇಲೆ ನೋಡಿದರೆ ಬೀಜ ಎಲ್ಲ ಫುಲ್ಲು ಒಡೆದಿರುತ್ತೆ. ಅದು ಜ್ಯೂಸು ಚೆನ್ನಾಗಿ ಅನಿಸಲ್ಲ. ಈ ಥರ ಮಾಡೋದ್ರಿಂದ ಬೀಜ ಒಂದು ಒಡೆಯಲ್ಲ, ಜ್ಯೂಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ಟೆಕ್ನಿಕ್ ಯೂಸ್ ಮಾಡಿ. ಮಿಕ್ಸಿ ಜಾರ್ ಇಲ್ಲ, ಜ್ಯೂಸ್ ಜಾರೇ ಬೇಕು ಅನ್ನೋರಿಗೆಲ್ಲ ಇದೊಂದು ಒಳ್ಳೆ ಐಡಿಯಾ. ನೋಡಿ ಇವಾಗ ಸೋಸ್ಕೊತಾ ಇದ್ದೀನಿ ನಾನು. ನೋಡಿ ಬೀಜ ಒಂದು ಒಡೆದಿರಲ್ಲ, ನಾನು ತೋರಿಸ್ತೀನಿ ನೋಡಿ ಕೊನೆಗೆ. ಇವಾಗ ಆಗಿದೆ. ಈಗ ಇದನ್ನು ಈ ಥರ ಸ್ಪೂನಲ್ಲಿ ಚೆನ್ನಾಗಿ ಈ ಥರ ತಿರುಗಿಸಿ, ಜ್ಯೂಸ್ ಎಲ್ಲ ರಸ ಎಲ್ಲ ಕೆಳಗೆ ಇಳಿಯುತ್ತೆ. ಒಂದು ಸ್ವಲ್ಪನೂ ಕೂಡ ವೇಸ್ಟ್ ಆಗೋಲ್ಲ ವಾಟರ್ ಮೆಲನ್ನು. ಅಷ್ಟು ಅಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಹೊರಗಡೆ ಜ್ಯೂಸ್ ಸೆಂಟ್ರ್ಗಳಲ್ಲಿ ಕುಡಿತೀವಲ್ಲ, ಸೇಮ್ ಅದೇ ರೀತಿ ಇರುತ್ತೆ ಈ ಜ್ಯೂಸು. ಮಿಕ್ಸಿ ಜ್ಯೂಸ್ ಜಾರ್ ಇಲ್ಲದೆ ಈ ಜ್ಯೂಸೇ ಮಾಡೋಕ್ಕಾಗಲ್ಲ ಅನ್ನೋರಿಗೆಲ್ಲ ಒಂದು ಒಳ್ಳೆ ಐಡಿಯಾ ಇದು. ನೋಡಿ ಈ ಥರ ಐಡಿಯಾ ಯೂಸ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಜ್ಯೂಸು ಹೀಗೆ ಮಾಡಿ. ಅಂದರೆ ಕಿತ್ತಳೆ ಹಣ್ಣು, ಬೀಜ ಯಾವ್ದ್ಯಾವ್ದು ಇರುತ್ತೆ, ಯಾವ್ಯಾವ ಫ್ರೂಟ್ಸಲ್ಲಿ ಅದೆಲ್ಲ ಇದೇ ಥರ ಟೆಕ್ನಿಕ್ ಯೂಸ್ ಮಾಡಿ ಒಂದು ಬೀಜ ಹೊಡೆಯಲ್ಲ. ಮತ್ತು ತುಂಬ ಜ್ಯೂಸು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಜ್ಯೂಸ್ ರೆಡಿಯಾಗಿದೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನಿಮಗೇನಾದರೂ ಕೋಲ್ಡ್ ಬೇಕಿತ್ತಂದರೆ ಇದಕ್ಕೆ ಐಸ್ ಕೂಡ ಆ್ಯಡ್ ಮಾಡ್ಕೋಬೋದು, ಅದು ಆಪ್ಷನಲ್ಲು. ಬಾಯ್.